ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಾರಪ್ಪನಪಾಳ್ಯ ವಾರ್ಡ್ನ ವಿಜಯಾನಂದ ನಗರದ ಶ್ರೀರಾಮ ಮಂದಿರದ ಮುಂಭಾಗ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನ ಮಾಜಿ ಸಚಿವರು ಹಾಗೂ ಮಹಾಲಕ್ಷ್ಮಿ ಲೇಔಟ್ ಶಾಸಕರಾದ ಕೆ ಗೋಪಾಲಯ್ಯ ಅವರು ಇಂದು ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಜನಧನ ಉಳಿತಾಯ ಖಾತೆ, ಪ್ರಧಾನಮಂತ್ರಿ ಜೀವನ್ ಭೀಮಾ ಯೋಜನೆ, ಅಟಲ್ ಪಿಂಚಣಿ, ಪ್ರಧಾನಮಂತ್ರಿ ಸ್ವನಿಧಿ, ಉಜ್ವಲ ಯೋಜನೆ, ವಿಶ್ವಕರ್ಮ ಯೋಜನೆ, ಆವಾಸ್ ಯೋಜನೆ ಸೇರಿದಂತೆ ಹಲವು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಈ ದೇಶದ ಬಡ ಹಾಗೂ ಮಧ್ಯಮ ವರ್ಗವರಿಗೆ ಕೇಂದ್ರ ಸರ್ಕಾರ ಜಾರಿ ತರಲಾಗಿದ್ದು, ಇದರ ಸದುಪಯೋಗಗಳನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ಇದೇ ಸಂದರ್ಭದಲ್ಲಿ ಶಾಸಕ ಕೆ ಗೋಪಾಲಯ್ಯ ಅವರು ತಿಳಿಸಿದರು. ಮುಂದುವರೆದು ಮಾತನಾಡಿದ ಶಾಸಕ ಗೋಪಾಲಯ್ಯ ಅವರು, ದೇಶದ 80 ಕೋಟಿ ಜನರಿಗೆ 5 ಕೆಜಿ ಅಕ್ಕಿಯನ್ನು ಮುಂಬರುವ 5 ವರ್ಷಗಳವರೆಗೂ ನೀಡುವುದಾಗಿ ಈಗಾಗಲೇ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಎಲ್ಲ ರೀತಿಯ ವ್ಯಾಕ್ಸಿನ್ ಸೇರಿದಂತೆ ಆಕ್ಸಿಜನ್ ಪ್ರತಿಯೊಂದು ಹಂತದಲ್ಲೂ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳೋಣ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಎಂಎಲ್ಸಿ ಎಂಡಿ ಲಕ್ಷ್ಮೀನಾರಾಯಣ, ಮಾಜಿ ಶಾಸಕರಾದ ನೆಲ ನರೇಂದ್ರ ಬಾಬು, ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ, ಮಾಜಿ ಬಿಬಿಎಂಪಿ ಕಾರ್ಪೊರೇಟರ್ ಎಂ ಮಹಾದೇವ್, ಕೆವಿ ರಾಜೇಂದ್ರ ಕುಮಾರ್, ಚಿಕ್ಕೇಗೌಡ, ನಿಸರ್ಗ ಜಗದೀಶ್, ವಾರ್ಡ್ ಅಧ್ಯಕ್ಷರಾದ ಡಾಕ್ಟರ್ ನಾಗೇಂದ್ರ, ಸ್ಥಳೀಯ ಬಿಜೆಪಿ ಮುಖಂಡರುಗಳಾದ ಪುಟ್ಟಸ್ವಾಮಿ, ಸಾಯಿರೆಡ್ಡಿ, ಜೈಪಾಲ್, ಮಲ್ಲಪ್ಪ, ಇಮ್ರಾನ್ ಶೇಖ್, ಶೆಲ್ವರಾಜ್, ಗಂಗಾಧರ್, ಸತೀಶ್, ಸುರೇಶ್, ಬೈಲಪ್ಪ ಸೇರಿದಂತೆ ಕೇಂದ್ರ ಸರ್ಕಾರದ ಕೆನರಾ ಬ್ಯಾಂಕ್ನ ನಿರ್ದೇಶಕರಾದ ಪ್ರವೀಣ್, ಲೀಡ್ ಬ್ಯಾಂಕ್ ಮುಖ್ಯಸ್ಥ ಶ್ರೀನಾಥ್ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದು ವಿಕಸಿತ ಭಾರತ ಸಂಕಲ್ಪ ಅಭಿಯಾನದ ಕೇಂದ್ರ ಸರ್ಕಾರದ ಯೋಜನೆಗಳ ಸದುಪಯೋಗಪಡಿಸುವ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಮ್ಮ ಕ್ಷೇತ್ರದ 16 ಮಕ್ಕಳಿದ್ರು, ಹಾಸನ ಜಿಲ್ಲೆಯ 16 ಮಕ್ಕಳಿದ್ರು, ಮಂಡ್ಯ ಜಿಲ್ಲೆಯ 16 ಮಕ್ಕಳಿದ್ರು. ನನಗೆ ನೇರವಾಗಿ ಫೋನ್ ಬಂದಿತ್ತು. ಅಳ್ತಾ ಇರೋರು, ಫೋನಲ್ಲಿ ಅಳ್ತಾ ಇರೋರು. ಮುಖ್ಯಮಂತ್ರಿ ಬೊಮ್ಮಾಯಿ ಜೊತೆ ಮಾತಾಡಿದೆ, ಪ್ರಹ್ಲಾದ್ ಜೊತೆ ಮಾತಾಡಿದ್ರು. ತಕ್ಷಣ ಯಾವ ರೀತಿ ಅವ್ರನ್ನ ಕಷ್ಟಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದಕ್ಕೆ ನೇರ ಕಾರಣ. ಅಲ್ಲಿ ಆ ಯುದ್ಧದಲ್ಲಿ ಹೆಸರುಗಿರ್ತಕ್ಕಂಥ ಆ ಪಾರ್ಥಿವ ಶರೀರ ಬರ್ತದೆ ಅಂತ ಅಂದ್ಬಿಟ್ಟು ನಮ್ಗೆ ಯಾರಿಗೂ ವಿಶ್ವಾಸ ಇರಲಿಲ್ಲ. ಆ ರಣರಂಗದಲ್ಲಿ ತೀರೋಗಿರ್ತಕ್ಕಂಥ ನಮ್ಮ ವಿದ್ಯಾ ಹಾವೇರಿಯ ಒಂದು ಆ ಬಾಲಕನ ಶವ ಬರ್ತದೆ ಅಂತ ಅಂದ್ಬಿಟ್ಟು ನಮ್ಗೆ ವಿಶ್ವಾಸ ಇರಲಿಲ್ಲ. ಅದನ್ನ ತರಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅವರ ತಂದೆ ತಾಯಿಂದರಿಗೆ ಒಪ್ಪಿಸ್ತಕ್ಕಂಥ ಆ ಧೈರ್ಯ, ಆ ಶಕ್ತಿ ಅದು ಯಾರಿಗಾದ್ರೂ ಇದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅನೇಕ ಯೋಜನೆಗಳು ಮಾಡೋದಕ್ಕೆ ಇಡೀ ದೇಶದಲ್ಲಿ ಎಲ್ಲೂ ಇರಲಿಲ್ಲ. ಇವತ್ತು ನಮ್ಮಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸುಮಾರು 40ಕ್ಕಿಂತ ಹೆಚ್ಚು ಜನೌಷಧಿ ಕೇಂದ್ರಗಳಿದೆ. ಇದನ್ನು ಯಾತಕ್ಕೋಸ್ಕರ ಮಾಡಿರೋದು, ಆ ಬಡವರು ಬದುಕಬೇಕು ಅಂತಕ್ಕಂಥ ವಿಚಾರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ತಾನಿರ್ತಕ್ಕಂಥ ನಿರ್ಧಾರ. ಕೆಲವರಿಗೆ ಮೊಟ್ಟ ಮೊದಲು ಯಾರು ಇದು ಮಾಡಿದ್ದಾರೆ ಅವ್ರಿಗೆ ಕೆಲವು ದಿನದಲ್ಲೇ ಹಣ ಬರುತ್ತೆ. ಸುಮಾರು ನಮ್ಮ ಕ್ಷೇತ್ರದಲ್ಲಿ 3,000ರಿಂದ 4,000 ಕುಟುಂಬಗಳಿಗೆ ಯಾರು ವ್ಯಾಪಾರ ಮಾಡ್ತೀರಾ, ಯಾರು 18 ಉದ್ಯೋಗಗಳನ್ನು ಮಾಡ್ತಕ್ಕಂಥ ವ್ಯಾಪಾರವನ್ನು ಮಾಡ್ತಕ್ಕಂಥ ಆ ಕುಲ ಕಸಬುಗಳಿಗೆ ಯಾರಿದ್ದಾರೆ, ಯಾರು ಅರ್ಹರಿದ್ದೀರಾ, ಇವತ್ತು ಈ ಮನೆಯಲ್ಲಿ ಬಾಡಿಗೆ ಐತಿ, ಒಂದು ಟೈಲರಿಂಗ್ ಮಿಷನ್ ಇದ್ರೆ ಅವರು ಅರ್ಹರಿದ್ದಾರೆ. ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಹೂ ಕರ್ತಕ್ಕಂಥ ವ್ಯಾಪಾರ ಇದ್ರೆ ಕೆಮ್ಮಾರ ನೇಗೆಯವರು ಅಲ್ಲಿ ಸುಮಾರು 18 ಕಸಬುಗಳನ್ನು ಮಾಡ್ತಕ್ಕಂಥ ಬಂದಿದೆ. ವಿಶ್ವಕರ್ಮ ಅಂದ್ರೆ ವಿಶ್ವಕರ್ಮ ಸಮಾಜ ಮಾತ್ರ ಅಲ್ಲ, ನಾವಿರ್ತಕ್ಕಂಥ ಪ್ರತಿಯೊಂದು ಕುಟುಂಬವೂ ಅದಕ್ಕೆ ಅರ್ಹರಿದ್ದೇವೆ. ಅವರಿಗೆ 1 ಲಕ್ಷ ಹಣವನ್ನ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇದು ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಎಲ್ಲ ನಮ್ಮವರೇ ಆ ಬರ್ತಾರೆ ಇರ್ತಕ್ಕಂಥವ್ರನ್ನ ಮೇಲಿರ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಕೊಟ್ಟು ಇವತ್ತೇನು ಮಾಡ್ತಾ ಇದ್ದಾರೆ.